ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಯಾಕಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಬಾಲಾಜಿ ಕ್ಯಾಂಪ್ ಅಲ್ಲಿ ಅಮೃತೇಶ್ವರ ಟೆಂಪಲ್ಗೆ ನಾವು ವಿಸಿಟ್ ಆಗಿದ್ದೀವಿ. ಒಂದ್ಸಲ ದೇವಸ್ಥಾನ ಹೇಗೆಲ್ಲ ಅಲಂಕಾರ ಮಾಡಿದಾರೆ ಅಂತ ನೀವು ನೋಡ್ತಾ ನಾವು ನೋಡ್ಕೊಂಡು ಬರೋಣ. ಪುತಾಲಿ ನೋಡಿದ್ರೆ ಇವತ್ತು ಚಿಕ್ಕ ಪುಟ್ಟ ಹನುಮಾನ್ ನೋಡೋಣ ಬನ್ನಿ. ಹೇಗೆಲ್ಲ ತುಂಬಾ ಅದ್ಭುತವಾಗಿ ಕಾಣ್ತಾ ಇದ್ದಾನೆ ನಮ್ಮ ಹನುಮಾನ್ ದೇವರು. ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ, ಅದು ಏನಂತಂದ್ರೆ ವಜ್ರವರಾಯ ದೇವಸ್ಥಾನ ಅಂತೇಳಿ. ಅದು ಹೇಗೆಲ್ಲ ಅಲಂಕಾರ ಮಾಡಿದರೆ ನೀವು ಒಂಟ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ಬಸವಣ್ಣಗಳು, ಹಾಗೆ ಬಸವಣ್ಣ ರೀತಿಯರಂತ ಕೆತ್ತಿರೋ ಶಿವಲಿಂಗಗಳು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ. ಇನ್ನೊಂದು ಹೇಳೋದು ಮರ್ತಿದ್ದೀನಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಹಾಗೆ ನೋಡ್ಕೊಳ್ಳೋಣ. ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅಲಂಕಾರ, ಅದು ಒಂದು ಟೈಮ್ ನೋಡ್.
ನೀನ್ ಮುಂದೆ ಅಂತ ಅವ್ರು ಮಾತಾಡಕ್ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಆ ಭಕ್ತಾದ್ರೂ ಕೇಳೋಣ. ಅಮೃತೇಶ್ವರ ದೇವರು ಹೇಗೆಲ್ಲ ಅಲಂಕಾರ ಮಾಡಿದ್ರು, ಇವರೆಲ್ಲ ಹೇಗೆಲ್ಲ ಖುಷಿ ಪಟ್ರು, ಆ ಹುಡುಗರನ್ನ ಕೇಳಿ ತಿಳ್ಕೊಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಊರು ಸರ್? ಜಾಲಿಬೆಂಚ್. ನಿಮ್ಮ ಹೆಸರು? ಸುದೀಪ್. ಈ ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಲ್ಲ, ಹೇಗೆಲ್ಲ ಖುಷಿ ಆಯ್ತು? ಅಲಂಕಾರ ನೋಡಿ ಏನೆಲ್ಲ ಅನಿಸ್ತು ನಿಮಗೆ? ಈ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಇಲ್ಲಿ ಅಲಂಕಾರ ಎಲ್ಲ ಸರಿಪಡಗಿದೆ. ಇದು ದೇವಸ್ಥಾನ ಇರೋದು ರೋಡ್ ಬಾಗಿಲಲ್ಲಿ, ಇದು ಹಳ್ಳಿಗಾಡಲ್ಲಿ ಲೊಕೇಟ್ ಆಗಿದೆ. ಸಿಸ್ಟಮ್ ಭಾಳ ಚೆನ್ನಾಗಿದೆ. ದರ್ಶನ ಎಲ್ಲ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿ ಅನಿಸಿತು. ಅಮ್ಮ ನಮಸ್ಕಾರಮ್ಮ. ಹೇಳಿ ಅಮ್ಮ, ಅಮೃತೇಶ್ವರ ದೇವಸ್ಥಾನಕ್ಕೆ ನೀವು ಬಂದಿದ್ದೀರಲ್ಲ, ಅದು ಹೇಗೆಲ್ಲ ಅಲಂಕಾರ ಆಯ್ತು? ಅಲಂಕಾರ ನೋಡಿ ನೀವೇ ಖುಷಿ ಪಟ್ರಿ ಅಂತ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಮ್ಮ? ಭಾಳ ಚೆನ್ನಾಗಿದೆ. ಅದು ನೋಡಕ್ಕೆ ಇದಾಗುತ್ತೆ, ನೋಡಿದ್ರೆ ಆನಂದ. ಎಷ್ಟು ಗಂಟೆ ಬಂದಿದ್ರಮ್ಮ ನೀವು ಈ ದೇವಸ್ಥಾನಕ್ಕೆ? ನಾವು ಬಂದ 1:30 ಗಂಟೆ ಆಯ್ತು. 1:30 ಗಂಟೆ ಆಯ್ತು. ಅಲಂಕಾರ ನೋಡಿ ಹೇಗೆ ಅನಿಸ್ತು ಅಮ್ಮ ನಿಮ್ಗೆ? ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲರೂ ಬಂದಿದ್ದೀರಾ ಹಾಗಾದ್ರೆ? ಮಕ್ಕಳೆಲ್ಲ ನಮ್ದು ಇಲ್ಲೇ ಹತ್ರ ಆಗುತ್ತೆ. ಸರ್ ಹತ್ರ ತಿಳ್ಕೊಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಗೆಲ್ಲ ಅನಿಸ್ತು ಸರ್ ಅಲಂಕಾರ ನೋಡಿ? ಅಮೃತೇಶ್ವರ ದೇವಸ್ಥಾನ ಅಲಂಕಾರ ನೋಡಿ ಹೇಗೆ ಅನಿಸ್ತು ಸರ್? ತುಂಬಾ ಆನಂದ ಆಯ್ತು, ಯಾಕಂದ್ರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ. ಭಾಳ ಅಲಂಕಾರ ಎಲ್ಲ ಭಾಳ ಚೆನ್ನಾಗಿದೆ. ಬಂದಿದ್ರ ಆ ದರ್ಶನ ನೋಡಿ, ಆ ಕ್ಯೂ ನೋಡಿ ನಿಮಗೆ ಏನು ಅನಿಸ್ತು ಸರ್? ಮೇಡಮ್ ತುಂಬ ಚೆನ್ನಾಗಿ ಅನಿಸ್ತು. ಸೊ ನಮ್ಮ ಈ ಲೈನಲ್ಲಿ ಈ ದೇವಸ್ಥಾನ ಆಗಿರೋದು ನಮ್ಮ ಪುಣ್ಯನ ಅನ್ಕೋಬೋದು ಮೇಡಮ್. ಯಾಕಂತಂದ್ರೆ ಈಗ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಹತ್ರದ ದೇವಸ್ಥಾನ, ಮತ್ತು ನಾವು ಈ ಥರ ದೇವಸ್ಥಾನ ನೋಡ್ಬೇಕಂದ್ರೆ ನಾವು ಹಂಪಿಗೆ ಹೋಗ್ಬೇಕ್ರಿ. ಸೊ ಹಂಗಾಗಿ ತುಂಬ ಒಳ್ಳೆಯ ದೇವಸ್ಥಾನ ಹಾಗೂ ಒಂದು ಪ್ರತಿಷ್ಠಿತವಾದ ದೇವಸ್ಥಾನ. ಫ್ಯಾಮಿಲಿ ಸಮೇತ ಬಂದಿದ್ದೀವಿ, ತುಂಬ ಚೆನ್ನಾಗಿ ಅನಿಸ್ತು. ದೇವ್ರ ದರ್ಶನ ಹಾಗೂ ಅಲ್ಲಿರ್ತಕ್ಕಂಥ ಈಗ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಆಗಿರ್ಬೋದು, ಅತಿ ಅದ್ಭುತವಾಗಿದೆ.
ಮಾಡ್ತೀನಿ ವೀಕ್ಷಕರೇ.